Yes, good morning, dear students. Welcome for the physics class. So, in this class, we are going to discuss about the combination of cells. Okay. So, what do you mean by the combination of cells? The cell combination ಅಂತಂದ್ರೆ ಏನು? ಯಾಕೆ ಬೇಕು ನಮಗೆ ಯಾಕೆ ಕಾಂಬಿನೇಷನ್ ಆಫ್ ಸೆಲ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂತು? So, the combination of cells ಅಂತಂದ್ರೆ it is nothing but arrangement of cells in some specific way inside the circuit ಅನ್ನೋದು. Okay, cells ಅನ್ನ ಅರೇಂಜ್ ಮಾಡೋದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಒಳಗಡೆ ಅರೇಂಜ್ ಮಾಡೋದು ಇನ್ಸೈಡ್ ದ ಸರ್ಕ್ಯೂಟ್, ಅದಕ್ಕೆ ಕಾಂಬಿನೇಷನ್ ಅಂತೇಳಿ ಕರೀತೀವಿ. ಸೊ ಯಾಕೆ why it is necessary, why the combination of cell is necessary? So if you want any higher value of current in order to flow through the circuit, or any higher value of EMF we need to apply in the circuit, and we don't have that high value of cell, we have the cells of a smaller EMF, or the cells which are able to produce the smaller current than which we want to flow in the circuit. Then this combination concept is useful. We can use those cells and we can combine those cells in order to get the required current to flow through the circuit. Okay, so ನಮ್ಮ ಸರ್ಕ್ಯೂಟ್ ಒಳಗೆ ಒಂದು ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗಬೇಕಾಗೈತೆ, ಅಥವಾ ಸರ್ಕ್ಯೂಟ್ ಒಳಗೆ ಒಂದು ಅಮೌಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಬೇಕಾಗೈತೆ. ನಮ್ಮ ಹತ್ರ ಅಷ್ಟು ಅಮೌಂಟಿಂದು ಸೆಲ್ಸ್ ಇಲ್ಲ, ಅದಕ್ಕಿಂತ ಕಡಿಮೆ ವ್ಯಾಲ್ಯೂ ಇದ್ದಿದ್ದು ಸೆಲ್ಸ್ ಇದಾವೆ ಅಂತ ತಿಳ್ಕೊಳ್ರಿ. ನಾವು ಆ ಸೆಲ್ಸನ್ನು ಯೂಸ್ ಮಾಡಿಕೊಂಡು ಅವನ್ನ ಕಂಬೈನ್ ಮಾಡಿಕೊಂಡು ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಐತಲ್ಲ ಆ ರಿಕ್ವೈರ್ಮೆಂಟ್ ಕರೆಂಟನ್ನು ತೊಗೊಳ್ತೀವಿ. ಓಕೆ, ಸಪೋಸ್ ನಮ್ಗೆ ಇ ಎಮ್ ಎಫ್ ಕಡಿಮೆ ಬೇಕಿತ್ತು, ನಮ್ಮ ಕಡೆ ಜಾಸ್ತಿ ಇ ಎಮ್ ಎಫ್ ಇದ್ದಿದ್ದು ಸೆಲ್ ಅದಾವು. ಸೊ ಅವಾಗ ಏನು ಮಾಡೋದು? ಸೊ ಜಾಸ್ತಿ ಇ ಎಮ್ ಎಫ್ ಇದ್ದಿದ್ದು ಸೆಲ್ಲನ್ನು ಒಂದು ಪರ್ಟಿಕ್ಯುಲರ್ ವೇ ಒಳಗೆ ಅರೇಂಜ್ ಮಾಡಿದರೆ ಅಥವಾ ರಿಸಲ್ಟೆಂಟ್ potential difference or the resultant current will be less than the individual current. So ಈ ಥರ ನಮಗೆ ರಿಕ್ವೈರ್ಮೆಂಟ್ ಕರೆಂಟನ್ನು ಸರ್ಕ್ಯೂಟ್ ಒಳಗೆ ಫ್ಲೋ ಮಾಡಲಿಕ್ಕೆ ಅಥವಾ ರಿಕ್ವೈರ್ಡ್ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಸರ್ಕ್ಯೂಟ್ ಒಳಗೆ ಅಪ್ಲೈ ಮಾಡಲಿಕ್ಕೆ ನಾವೇನು ಮಾಡ್ತೀವಿ? ಕಾಂಬಿನೇಷನ್ ಅಂತಕ್ಕಂಥ ಕಾಂಬಿನೇಷನ್ ಆಫ್ ಸೆಲ್ಸ್ ಅಂತಕ್ಕಂಥ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊತೀವಿ. ಓಕೆ, ಸೊ ಅದರೊಳಗೆ ಒಟ್ಟು ಮೇನ್ಲಿ ಎರಡು ಅದಾವು. ಒಂದು ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಅಂತೇಳಿ, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್ ಆಫ್ ಸೆಲ್ಸ್ ಅಂತೇಳಿ, ಮತ್ತೊಂದು ಮೂರನೇದು ಒಂದು ಹೇಳ್ತೀವಿ ನಾವು ಏನಪ್ಪ ಅಂತಂದ್ರೆ ಮಿಕ್ಸ್ಡ್ ಕಾಂಬಿನೇಷನ್ ಅಂತೇಳಿ. ಅಂದ್ರೆ ಆ ಕಾಂಬಿನೇಷನ್ ಒಳಗೆ ಸೀರೀಸ್ ಇರ್ತದೆ, ಸೀರೀಸ್ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಇರ್ತದೆ, ಪ್ಯಾರಲ್ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಇರ್ತದೆ. ಓಕೆ, ಸೊ ಈ ಕ್ಲಾಸ್ ಒಳಗೆ ಏನು ಮಾಡೋಣ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಆರ್ ಸೀರೀಸ್ ಅರೇಂಜ್ಮೆಂಟ್ ಆಫ್ ಸೆಲ್ಸ್. ಏನಪ್ಪ ಅಂತಂದ್ರೆ ಸೀರೀಸ್ ಅರೇಂಜ್ಮೆಂಟ್ ಆಫ್ ಸೆಲ್ಸ್ ಅಂದ್ರೆ ನಾವು ಸೆಲ್ಸ್ ಅನ್ನ ಸೀರೀಸ್ ಆಗಿ ಅರೇಂಜ್ ಮಾಡೋದ್ರಿಂದ ನಮಗೆ ಬರ್ತಕ್ಕಂಥ ರಿಸಲ್ಟೆಂಟ್ ಇ ಎಮ್ ಎಫ್ ಆಗಿರ್ಬೋದು ಅಥವಾ ರಿಸಲ್ಟೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಅದು ಇಂಡಿವಿಜುವಲ್ ಸೆಲ್ ವ್ಯಾಲ್ಯೂಕ್ಕಿಂತ ಜಾಸ್ತಿ ಸಿಗ್ತದೋ ಏನು ಕಡಿಮೆ ಸಿಗ್ತದೋ, ರೈಟ್? ಅದನ್ನು ಈ ಕ್ಲಾಸ್ ಒಳಗೆ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಓಕೆ, ರೈಟ್. ಸೊ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್, ವಾಟ್ ಇಸ್ ಮೀನ್ಸ್? ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಸೆಲ್ಸ್ ಇನ್ ಸಚ್ ಎ ವೇ ದ್ಯಾಟ್ positive terminal of one cell will be connected to the negative terminal of the other cell, and so on. It continues. So that combination will be that as series combination of cells. Okay, the number of cells idavu. One cell is positive terminal na, ಇನ್ನೊಂದು cell is negative terminal. Again ಆ cell in positive na, ಮತ್ತೊಂದು negative terminal. Again ಅದರ positive, third cell in positive terminal na, ಫೋರ್ತ್ ಸೆಲ್ಲಿನ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ವಿ. ಆ ಥರ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಕನೆಕ್ಷನ್ ಇತ್ತು ಅಂತಂದರೆ ಆ ಕಾಂಬಿನೇಷನ್ಗೆ ಏನಂತ ಕರಿತೀವಿ ನಾವು? ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ಸ್ ಅಂತ ಕರಿತೀವಿ. ಡಯಾಗ್ರಾಮ್ ಇಲ್ಲಿದೆ ನೋಡ್ಬೋದು. ಇಲ್ಲಿ ನಾವು ಎರಡು ಸೆಲ್ಸ್ ಕನ್ಸಿಡರ್ ಮಾಡಿದ್ವಿ, ಪಿ ಆ್ಯಂಡ್ ಕ್ಯೂ ಅಂತೇಳಿ, ರೈಟ್? ಸೊ ಹಿಯರ್ ಪಿ ಆ್ಯಂಡ್ ಕ್ಯೂ ಆರ್ ದ ಟೂ ಸೆಲ್ಸ್. Negative terminal of the P has been connected to positive terminal of the Q. Okay, one side another. ಒಂದರ ಬಗ್ಗೆ ಒಂದು ಕನೆಕ್ಟ್ ಮಾಡ್ಕೊಂಡು ಇರಬೇಕು. ಪಾಸಿಟಿವ್ ಒಂದರ ಪಾಸಿಟಿವ್ ಇದೆ, ಇನ್ನೊಂದರ ನೆಗೆಟಿವ್ ಅನ್ನು ಕನೆಕ್ಟ್ ಮಾಡಿರ್ತೀವಿ. ಆ ಥರ ಕಾಂಬಿನೇಷನ್ ಇದ್ದರೆ ಅದಕ್ಕೆ ಸೀರೀಸ್ ಕಾಂಬಿನೇಷನ್ ಆಫ್ ಸೆಲ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ಪಿ ಮತ್ತು ಕ್ಯೂ ಎರಡು ಸೆಲ್ ಅನ್ನು ಕನ್ಸಿಡರ್ ಮಾಡಿ ಆಮೇಲೆ ಅದರಿಂದ ಏನು ನಮಗೆ ರಿಸಲ್ಟೆಂಟ್ ಏನು ಬರ್ತಲ್ಲ ಅದನ್ನು ವಿಲ್ ಜನರಲೈಸ್ ಟು ಎನ್ ನಂಬರ್ ಆಫ್ ಸೆಲ್ಸ್. And here one
more thing, whatever derivations I have derived here, that is for the cells of different EMF and different internal resistance. Okay. So here whatever cells, two cells I have considered, those are having different EMF and different internal resistance. Same Allah. Right. So how do we do that? P and Q are the two cells which have been arranged in a series manner, and these two cells are having EMF E1 and E2 respectively. E1 and E2 are the EMF. R1 and R2 are the internal resistance of the cell. Internal resistance is it is the opposition offered by the electrolyte and the electrodes of the cell for the flow of current and cell. Within the cell only, whatever the opposition will be offered for the flow of current, that is called as internal resistance. Okay. So R1 and R2, two different internal resistance will be had by two different cells, P and Q. Okay. Then here, now terminals points of connection of the cell. One is A. B is the point where P and Q have been joined, are connected. Okay, and C. More points are A, B, C. Across AB, E points. Across AB, whatever potential difference we are applying, or whatever potential difference we are having here across AB, that will be VAB. Okay, VAB. Right? So that is the VAB, this is the potential difference between the 2 points AB. M1 potential difference, it is applied by the cells which we have connected here, P cell. P cell is connected across AB we have potential difference VAB. Okay. Other BC, across BC we have connected the cell Q, and whatever potential difference applied by the cell across BC, that is VBC. Now, total length across AC, whatever potential difference we have got, that will be equal to the sum of VAB and VBC. If you have potential difference across this plus potential difference across this, VAB plus VBC, we are going to get the total potential difference across A and C within the potential difference, that is VAC. Okay. So here, by the definition of the cell, already we have an expression for an EMF of a cell. EMF of a cell under it is nothing but EMF of a cell means a total work done on a unit positive charge now to move it through the circuit. So through the circuit on the charge move agakantandre nodri ಎರಡು ಪಾಯಿಂಟ್ ಪಾರ್ಟ್ಗಳನ್ನು ನಾವು ಡಿವೈಡ್ ಮಾಡ್ತೀವಿ. ಒಂದೇನು the work done on the charge now to move inside the cell 1 plus work done on the charge to move outside the cell throughout the circuit 1. Okay. So then EMF is equal to V plus IR. V it is nothing but work done in order to move the unit positive charge outside the cell. Okay. So I into R is there. So here R means internal resistance, means here the potential difference is applied in order to move the charge inside the cell, IR. Okay. So now we add into this and bring this IR to the IR mass and so on. That V is equal to E minus IR. Right? This is the general equation. Now we need to apply it for a cell P and cell Q separately. For P, what is the potential difference across AB? So that is VAB. So VAB is equal to E1. E1 is EMF of cell P minus IR1. R1 is
It is the internal resistance. Okay. EMF it is the total work done to move the unit positive charge through the circuit. It includes energy spent out in moving the charge inside the cell as well as outside the cell in the circuit. EMF considered. Okay. So EMF minus I into R1 it is the energy spent out to move the charge inside the cell. So total energy minus inside move ಮಾಡಕ್ಕೆ ಏನು energy ಉಳಿತಲ್ಲ ಅದನ್ನು ಕಳೆದ್ವಿ ಅಂತಂದ್ರೆ what we are going to get the energy we have spent out to move the charge only outside the cell in the circuit. Okay, that is what the potential difference across AB. So similarly for cell Q, what is potential difference? VBC, and which is equal to Q2 minus IR2. So now solve the equation 1 and 2. Right? So already I told the total potential difference across AC is equal to sum of these two potential differences. So VAC is equal to VAB plus VBC. Right? So just substitute the value of VAB and VBC. VAB is nothing but V1 minus I into R1. Okay? Plus V2 minus I into R2. So here I'll just bring EMF terms one side and IR terms one side. So E1 plus E2 one side minus IR1 minus IR2 into IR minus common component. So minus I common component this is the bracket what we are having R1 plus R2. This is what the equation number 3. Okay. So again I get E diagram ಬಗ್ಗೆ ಮಾತ್ರ explain ಮಾಡ್ತಾರೆ. E diagram ಹೇಳಿದ್ದಿಲ್ಲ ಏನಪ್ಪ ಅಂತ. So now we move towards this side. ಈಗ ಇದು P and Q ಎರಡನ್ನ series combination ಮಾಡಿದ್ರು ನಾವು ಅದರಿಂದ ಒಂದು particular effective EMF ಸಿಗ್ತಾ ಇದೆ, effective internal resistance ಸಿಗ್ತಾ ಇದೆ. Okay. Whatever effective or the resultant EMF we are getting by the combination of P and Q, the same EMF we need to put here. The cell having the same EMF we need to put here instead of these two. So just we have replaced this combination of P and Q by the single cell whose EMF and internal resistance is same as that of that combination. So that ಈ P and Q ಏನಾಯ್ತಲ್ಲ ಅದನ್ನ ತೆಗೆದು ಎರಡು ಸೆಲ್ಸ್ ತೆಗೆದು ಅದರ ಜಾಗದಲ್ಲಿ ಒಂದೇ ಒಂದು ಸೆಲ್ ಹಾಕಿದ್ದೀವಿ. ಈ ಸೆಲ್ ಏನು ಒಂದೇ ಒಂದು ಸೆಲ್ ಹಾಕಿದ್ದೀವಲ್ಲ ಇದರ ಇಂಟರ್ನಲ್ ರೆಸಿಸ್ಟೆನ್ಸ್ ಮತ್ತು EMF ಈ ಟೋಟಲ್ ಕಾಂಬಿನೇಷನ್ ಎಷ್ಟು EMF ಮತ್ತು ರೆಸಿಸ್ಟೆನ್ಸ್ ಇರ್ತಲ್ಲ ಅದಕ್ಕೆ ಸೇಮ್ ಇರ್ತದೆ. Is it clear? So now if we have got a single cell of equivalent EMF ES and equivalent resistance RS in series combination, okay, then what will be the potential difference VAC? So that is nothing but VAC is equal to EMF of the cell that is ES minus I into RS. Again ಬರಲಿ because this formula again ಬರಲಿಲ್ಲ ಅದು ಯೂಸ್ ಮಾಡ್ಕೊಂಡು equation 1 and 2 ಬರೆದಿದ್ವಿ ಅದೇ ತರ ಈ equation ಬರೆದಿದ್ವಿ. Now just compare equation 3 and 4. Equation 3 and 4 compare ಮಾಡುವಾಗ ಈ ES ಇದೆಯಲ್ಲ ES ಜಾಗದೊಳಗೆ ಏನಿದೆ E1 plus E2. Okay, so E1 plus E2 is equal to ES. ಯಾಕಂದ್ರೆ E1 plus E2 ಅಂತಂದ್ರೆ that is total EMF of the combination P and Q. ಹೌದಾ? E1 plus E2 ಅಂತಂದ್ರೆ total EMF of combination P and Q. A same EMF is one cell in ಹಾಕಿದ್ದು ನಾವು. Instead of two cells, we have one cell of same EMF. That is ES. ಹಾಗಾದ್ರೆ ಎರಡು ಕಡೆ EMF same ಇರಬೇಕು. So comparing we can write ES equal to E1 plus E2. ಅದೇ ತರ look here R1 plus R2 ಜಾಗದಲ್ಲಿ ಏನಿದೆ RS. So RS is equal to R1 plus R2. What it indicates? It is the effective EMF of cell in series combination is equal to the sum of individual EMFs. And here the effective resistance in the series combination of cells
is equal to sum of the individual internal resistance. ಹೌದಾ? ಸೊ ಅದನ್ನೇ n ಟರ್ಮ್ಸ್ಗೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ? E1 plus E3 is E1 plus E2 plus E3 so on so forth En, right? Up to En ತರ add ಮಾಡಬೇಕು. Then Rf into R1 plus R2 plus R3 so on so forth up to plus Rz. Okay? This is what the effective EMF of cells which are connected in series combination. One thing here, whatever cells we have connected, those are having different EMF and different internal resistance. Is it clear? Okay. Akasmat to that, n number of cells, same EMF is go. So first one EMF E, second one E, third one E, fourth one E. So nth one E to above a series combination effective EMF is started. So ES is equal to E plus E plus E plus E so on n times of E. होगा n E. अदे सर effective internal resistance ಏನಾಗ್ತದೆ n times of R. That is equal to n into R. Okay. Right. Take a screenshot of this board and write it in your notes.